ಗೃಹಲಕ್ಷ್ಮಿ ಹಣದಿಂದ ಊರಿಗೆ ಹೋಳಿಗೆಯನ್ನ ಹಂಚಿದ್ರು, ಗ್ರಂಥಾಲಯ ಸ್ಥಾಪಿಸಿದ್ರು, ತಾಯಂದಿರು ಮಗನಿಗೆ ಬೈಕ್ಗಳನ್ನು ಕೊಡಿಸಿದ್ರು. ಆದ್ರೆ ಇಲ್ಲಿ ಅತ್ತೆ ಸೊಸೆಯರಿಬ್ರು ಗೃಹಲಕ್ಷ್ಮಿ ಹಣದಲ್ಲಿ ಬೋರ್ವೆಲ್ ಕೊರೆಸಿ ಜಮೀನಿನಲ್ಲಿ ಗಂಗೆಯನ್ನೇ ತರಿಸಿದ್ದಾರೆ. ಹಣ ಕೂಡಿಟ್ಟು ಬೈಕ್ ಕೊಡಿಸಿದ್ರು, ವಾಷಿಂಗ್ ಮಷೀನ್ ಖರೀದಿಸಿದ್ರು. ಗೃಹಲಕ್ಷ್ಮಿ ಹಣದಿಂದ ಓದಿ PU ವಿದ್ಯಾರ್ಥಿನಿ ಟಾಪರ್ ಆಗಿದ್ಲು. ಇದೀಗ ನಾರಿಯರ ಬಾಳಿನ ಬೆಳಕಾಗಿರೋ ಗೃಹಲಕ್ಷ್ಮಿ ದುಡ್ಡಿನಿಂದಲೇ ಅತ್ತೆ ಸೊಸೆ ಬೋರ್ವೆಲ್ ಕೊರೆಸಿದ್ದಾರೆ. ಗೃಹಲಕ್ಷ್ಮಿ ಹಣದಿಂದ ಬೋರ್ವೆಲ್ ಕೊರೆಸಿದ ಅತ್ತೆ ಸೊಸೆ. ಜಮೀನಿನಲ್ಲಿ ಉಕ್ಕಿದ ಗಂಗೆ, ಕುಟುಂಬದಲ್ಲಿ ಮಂದಹಾಸ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಅದೆಷ್ಟೋ ಮಹಾತಾಯಿಯರ ಬದುಕಿಗೆ ಆಸರೆಯಾಗಿದೆ. ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಮಹಿಳೆಯರು ಒಳ್ಳೆಯ ಕಾರ್ಯಕ್ಕೆ ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಕಡಹಿನಬೈಲು ಗ್ರಾಮದಲ್ಲಿ ಅತ್ತೆ ಸೊಸೆ ಬೋರ್ವೆಲ್ ಕೊರೆಸಿದ್ದಾರೆ. ವಿಷಯ ಏನಂದ್ರೆ, ಜೇಮ್ಸ್ ಜೆಸ್ಸಿ ದಂಪತಿ ಕಳೆದ ವರ್ಷ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 2 ಬೋರ್ವೆಲ್ ಕೊರೆಸಿದ್ರೂ ನೀರು ಬಂದಿರಲಿಲ್ಲ. ಇದರಿಂದ ಕುಟುಂಬ ಕಂಗಾಲಾಗಿತ್ತು. ಆದ್ರೆ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಅತ್ತೆ ಸೊಸೆ ಬೋರ್ವೆಲ್ ಕೊರೆಸಿದ್ದು ಗಂಗೆ ಉಕ್ಕಿ ಬಂದಿದೆ. ಇದರಿಂದ ಕುಟುಂಬದ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕಳೆದ ವರ್ಷ ನಮ್ಮ ಜಮೀನಿನಲ್ಲಿ 2 ಬೋರ್ ಹೊಡೆದು ಅದರಲ್ಲಿ ನೀರು ಬಂದಿಲ್ಲ. ಈ ಸರಿ ಗೃಹಲಕ್ಷ್ಮಿ ಯೋಜನೆಯ ಒಂದು 13 ಕಂತು ಹಣ ನಮ್ಮ ಧರ್ಮಪತ್ನಿಗೆ ಬಂದಿತ್ತು. ಆ ದುಡ್ಡಿನಲ್ಲಿ ಹಣದಲ್ಲಿ ಒಂದು ಬೋರ್ ಕೊರೆಸಿದ್ರು. ನಮ್ಮ ಮನೇಲಿ ಹೇಳಿದಾಗ ನಮ್ಮಮ್ಮನಿಗೂ 13 ಕಂತು ಹಣ ಬಂದಿತ್ತು. ನಮ್ಮ ಜಮೀನಿನಲ್ಲಿ ಒಂದು ಬೋರನ್ನು ಕೊಡಿಸಿ ಉತ್ತಮವಾದ ನೀರು ಬಂದಿದೆ. ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ ಸರ್ಕಾರಕ್ಕೂ ಮುಖ್ಯಮಂತ್ರಿಗಳಿಗೂ ಎಲ್ಲರಿಗೂ ಕೂಡ ನಮ್ಮ ಪರವಾಗಿ ಧನ್ಯವಾದಗಳು. ಇನ್ನು ಅತ್ತೆ ಫಿಲೋಮಿನಾ ಹಾಗೂ ಸೊಸೆ ಜೆಸ್ಸಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿಯ ಹಣ ಖಾತೆಗೆ ಜಮೆಯಾಗಿದೆ. ಒಟ್ಟು 26,000 ರೂಪಾಯಿ ಕೂಡಿಟ್ಟಿದ್ದಾರೆ. ತಮ್ಮ ಬಳಿ ಇದ್ದ ಹಣವನ್ನ ಸೇರಿಸಿ ತೋಟದಲ್ಲಿ ಬೋರ್ವೆಲ್ ಅನ್ನ ಕೊರೆಸಿದ್ದಾರೆ. ಬೋರ್ವೆಲ್ ನಲ್ಲಿ 3 ಇಂಚು ನೀರು ಬಂದಿದೆ. ಗೃಹಲಕ್ಷ್ಮಿ ಯೋಜನೆ ನೀಡಿರೋ ಸಿಎಂ ಸಿದ್ದರಾಮಯ್ಯ, DCM DKಗೆ ಅತ್ತೆ ಸೊಸೆ ಧನ್ಯವಾದ ಹೇಳಿದ್ದಾರೆ. ಅಶ್ವೇತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.